integrity, sovereignty, unity of this country. This is what differentiates us from the parties like the Congress that sides with tukde parties, and like the DMK which speaks the language of separatism. We abhor your politics. We reject your politics. Tejas Surya, honorable member, made a clear allegation that DMK stands for separatism of the country. Sir, in 1971, when Pakistan launched a war, we gave 6 crore, which was not matched by any other state, to maintain this nationalism of the country. In 1999, when Vajpayee was the Prime Minister, Tamil Nadu government, led by Dr. Kalangir Karunanidhi, gave 100 crores for the Kargil war. He should not teach nationalism for us. We are for the nationalism. The only thing is, we want to keep separate identity when you are imposing Hindi, when you are imposing Sanskrit. When you are not giving due respect for state autonomy. That's all. Correct your record. ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ತೇಜಸ್ವಿ ಸೂರ್ಯ ಸಂಸದ, ಈ ಮನುಷ್ಯ ಮಾತಾಡಿದ್ರೆ ಬರೀ ವಿವಾದಗಳೇ. ಏನಾದ್ರೂ ಒಳ್ಳೆ ವಿಚಾರಗಳಿದಾವಂತ ನೋಡಿದ್ರೆ ಇನ್ನೇನೋ ಅಧ್ವಾನ ಆಗಿರುತ್ತೆ, ಇನ್ನೇನೋ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರೋ ಕೆಲಸ ಆಗಿರುತ್ತೆ, ಅಥವಾ ತಮ್ಮ ಈ ಪಕ್ಷ ಪರವಾಗಿ ಬ್ಯಾಟಿಂಗ್ ಬೀಸೋ ಕೆಲಸಗಳಾಗಿರ್ತವೆ. ಎಷ್ಟೊಂದು ಟ್ರಾಲ್ ಮಾಡ್ತಾರೆ, ಎಷ್ಟೊಂದು ಬೈತಾರೆ, ನಮ್ಮಗಳ ಪರವಾಗಿ ಮಾತಾಡಪ್ಪ ಅಂತ ಹೇಳ್ತಾರೆ, ಆದರೂ ಮಾತಾಡಲ್ಲ. ಇವರ ಮಾತುಗಳಿಂದ ಕಾರಣ ನಮ್ಗೆ ಅರ್ಥ ಆಗೋದೇನೆಂದ್ರೆ ಅಪ್ರಬುದ್ಧತೆ ಮತ್ತೆ ಅವಿವೇಕತನ ಮತ್ತೆ ರಾಜ್ಯದ ಬಗ್ಗೆ ಕಾಳಜಿ ಇಲ್ದಿರೋವಂಥದ್ದು ನಮಗೆ ಗೊತ್ತಾಗುವಂಥದ್ದು. ಸ್ನೇಹಿತರೆ, ನಾನೀಗ ಏನ್ ಹೇಳೋದಕ್ಕೆ ಹೊರಟಿದ್ದೀನಿ ಅಂದ್ರೆ, ಈ ಸಂಸದ ತೇಜಸ್ವಿ ಸೂರ್ಯ ಡಿಲಿಮಿಟೇಷನ್ ಬಗ್ಗೆ, ಜೊತೆಗೆ ಈ ಮಹಿಳಾ ಏನು ಮೀಸಲು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಂಸತ್ನಲ್ಲಿ ಒಂದು 2-3 ದಿನಗಳ ಹಿಂದೆ ಚರ್ಚೆ ನಡೀತಲ್ಲ, ಆ ಚರ್ಚೆಯ ಭಾಗವಾಗಿ ಏನು ಬಹಳ ಘಂಟಾಘೋಷವಾಗಿ ಮಾತಾಡಿದ್ದು, ಜೋರ ಕೂಗಾಡ್ಬಿಟ್ರೆ, ಇಂಗ್ಲಿಷಲ್ಲಿ ಮಾತಾಡ್ಬಿಟ್ರೆ, ಮತ್ತೆ ಏನು ಓಗುವಾಗಿ ಲೀಲಾಜಾಲವಾಗಿ ಭಾಷೆಯನ್ನು ಬಳಸ್ಬಿಟ್ರೆ ಬಹಳ ಪ್ರಕಾಂಡ ಪಂಡಿತರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ನಾವು ಅಂದ್ಕೊಂಡ್ಬಿಡಲ್ಲ. ಅದು ಯಾರಾದರೂ ಅಂದ್ಕೊಂಡ್ರೆ ಅದು ಶುದ್ಧ ಸುಳ್ಳು. ಯಾಕೆಂದ್ರೆ ಇವರ ಮಾತುಗಳಲ್ಲಿ ವಿವೇಕ ಇರಲ್ಲ, ಇವರ ಮಾತುಗಳಲ್ಲಿ ರಾಜ್ಯದ ಪರವಾದ ಕಾಳಜಿ ಇರಲ್ಲ. ಇವರ ಮಾತುಗಳಲ್ಲಿ ಇರೋದೇನು ಅಂದ್ರೆ ಮೋದಿ ಸರ್ಕಾರದ ಪರವಾಗಿ ಬ್ಯಾಟಿಂಗ್ ಬೀಸೋದು ಮತ್ತೆ ರಾಜ್ಯಕ್ಕೆ ಕಂಟಕವಾಗಿರೋದು. ಸ್ನೇಹಿತರೆ ನೋಡಿ, ಮೊದಲಿಗೆ ಇವ್ರು ಹೇಳ್ತಾರಲ್ಲ, ನಾವು ರಾಷ್ಟ್ರೀಯವಾದಿಗಳು ನ್ಯಾಷನಲಿಸಂ. ಇವ್ರಿಗೆ ಮೊದಲು ರಾಷ್ಟ್ರೀಯವಾದ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಈ ರಾಷ್ಟ್ರೀಯವಾದದ ಬಗ್ಗೆ ಮಾತಾಡ್ತಾ ಈ ತೇಜಸ್ವಿ ಸೂರ್ಯ ಈ ದಕ್ಷಿಣ ಭಾರತದ ರಾಜ್ಯಗಳು, ಅದರಲ್ಲೂ ತಮಿಳುನಾಡಿನ ಪ್ರಾದೇಶಿಕ ಪಕ್ಷಗಳು DMK, ಇವೆಲ್ಲ ಒಂದು ರೀತಿ ಪಾಕಿಸ್ತಾನದ ತರ ರಾಜ್ಯಗಳನ್ನ ಡಿವೈಡ್ ಮಾಡ್ಬಿಡ್ತವೆ. ತೆಲಂಗಾಣ ಮತ್ತೆ ಆಂಧ್ರ ಡಿವೈಡ್ ಆಯ್ತಲ್ಲ ಹಂಗೆ, ಮತ್ತೆ ಇವೆಲ್ಲ ಪ್ರತ್ಯೇಕವಾಗಿ ದೇಶವನ್ನ ಕೇಳ್ತವೆ ಅಂತೇಳಿ ಏನೇನೋ ಒಂದು ರೀತಿ ಬಡಬಡಾಯಿಸಿದ್ರು ಅಂತ ಹೇಳಬೇಕು. ಈ ಮಾತಿಗೆ ಸರಿಯಾಗಿ ಕೌಂಟರ್ ಕೊಟ್ಟಂತ ಈ ರಾಜ, ನ್ಯಾಷನಲಿಸಂ ಬಗ್ಗೆ ನಮಗೆ ಟೀಚ್ ಮಾಡಕ್ ಬರಬೇಡ ತೇಜಸ್ವಿ ಸೂರ್ಯ. ಭಾರತ ಅಂದ್ರೆ ನಾವೆಲ್ಲ ಒಗ್ಗೂಡಿದೀವಿ. ದೇಶಕ್ಕೆ ಯಾವಾಗೆಲ್ಲ ಆಪತ್ತು ಬಂದಿದೆ, ದೇಶಕ್ಕೆ ಯಾವ ಸಂದರ್ಭದಲ್ಲಿ ಸಹಾಯ ಮಾಡಬೇಕು ಆ ಸಂದರ್ಭದಲ್ಲಿ ನಾವು ಪ್ರಾದೇಶಿಕ ರಾಜ್ಯಗಳಾಗಿ ಸಹಾಯ ಮಾಡಿದ್ದೇವೆ, ಒಕ್ಕೂಟದ ಭಾಗವಾಗಿ. 1971ರಲ್ಲಿ ಪಾಕಿಸ್ತಾನ ಯುದ್ಧ ಆದ ಸಂದರ್ಭದಲ್ಲಿ ಮತ್ತೆ ಕಾರ್ಗಿಲ್ ಯುದ್ಧ ಆದ ಸಂದರ್ಭದಲ್ಲಿ 6 ಕೋಟಿ ಮತ್ತೆ 100 ಕೋಟಿ ಇವನ್ನೆಲ್ಲ ಕೊಟ್ಟಿರೋದು ನಮ್ಮ ಸರ್ಕಾರ ಅಂತ ಹೇಳಿ ತೇಜಸ್ವಿ ಸೂರ್ಯಗೆ ಸರಿಯಾದ ಕೌಂಟರ್ ಕೊಟ್ಟಿದ್ದಾರೆ. Integrity, sovereignty, unity of this country. This is what differentiates us from the parties like the Congress that sides with tukde parties, and like the DMK which speaks the language of separatism. We abhor your politics. We reject your politics. Tejas Surya, honorable member, made a clear allegation that DMK stands for separatism of the country. Sir, in 1971, when Pakistan launched a war, we gave 6 crore, which was not matched by any other state, to maintain this nationalism of the country. In 1999, when Vajpayee was the Prime Minister, Tamil Nadu government, led by Dr. Kalangir Karunanidhi, gave 100 crores for the Kargil war. He should not teach nationalism for us. We are for the nationalism. The only thing is, we want to keep separate identity when you are imposing Hindi, when you are imposing Sanskrit. When you are not giving due respect for state autonomy. That's all. Correct your record. ಆಮೇಲೆ ಈ ತೇಜಸ್ವಿ ಸೂರ್ಯಗೆ ಏನು ಅಂದ್ರೆ, ಬಾಯಿ ಬಿಟ್ರೆ ಪಾಕಿಸ್ತಾನ ಬೇಕು, ಬಾಯಿ ಬಿಟ್ರೆ ಮುಸ್ಲಿಂ ಬೇಕು, ಮತ್ತೆ ಇವನು ಬಳಸ್ಕೊಂಡು ನಾವು ರಾಷ್ಟ್ರೀಯವಾದಿಗಳು ಅನ್ನೋದು. ಅಲ್ಲ ರೀ, ರಾಜ್ಯಗಳು ಡಿವೈಡ್ ಆದ್ರೆ ಅದಕ್ಕೆ ಕಾರಣ ಇರುತ್ತೆ.
ಈಗ ಆಂಧ್ರ ಮತ್ತು ತೆಲಂಗಾಣ ಡಿವೈಡ್ ಆದ್ರು ಅಂದ್ರೆ ಸುಮ್ಮನೆ ಆಗ್ಲಿಲ್ಲ ಅದು, ಅದಕ್ಕೊಂದು ಒಂದು ರೀಸನ್ ಕಾರಣ ಒಂದು ಅತಿಯಾದ ಜನಸಂಖ್ಯಾ ಸ್ಫೋಟ ಇರತ್ತೆ, ಮತ್ತೆ ಅಲ್ಲಿನ ಭಾಗದ ಪ್ರಾದೇಶಿಕ ಅಸಮಾನತೆ ಇರುತ್ತೆ. ಹಾಗಾಗಿ ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕಾಗತ್ತೆ. ಒಂದು ಜಿಲ್ಲೆಯನ್ನು ಡಿವೈಡ್ ಮಾಡ್ತಾರೆ ಅಂದ್ರೆ ಯಾಕೆ ಮಾಡ್ತಾರೆ? ಸವಲತ್ತುಗಳು ಸಿಗಬೇಕು. ಡಿವೈಡ್ ಆಗೋದ್ರಿಂದ ಒಂದು ಕೇಂದ್ರೀಕರಣ ಆಗತ್ತೆ. ಅಧಿಕಾರ ವಿಕೇಂದ್ರೀಕರಣ ಆದಾಗ ಫೋಕಸ್ ಮಾಡೋಕೆ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕೋಸ್ಕರ ಡಿವೈಡ್ ಆಗುತ್ತೆ. ಈ ಪಾಕಿಸ್ತಾನ ಡಿವೈಡ್ ಆಗಿರೋ ವಿಚಾರವನ್ನ ಏನು ಆಂಧ್ರ ಮತ್ತು ತೆಲಂಗಾಣ ಡಿವೈಡ್ ಆಗಿರೋ ವಿಚಾರಕ್ಕೆ ಹೋಲಿಕೆ ಮಾಡ್ತಾರೆ ಅಂದ್ರೆ ಈ ಮನುಷ್ಯನ ವಿವೇಕ ಮಟ್ಟ ಯಾವ ಮಟ್ಟಕ್ಕೆ ಕುಸ್ತಿದೆ ಅಂತ ಹೇಳ್ಬೇಕು. ಅದನ್ನ ತಾಂಡೋಗಿ ಇವರು ಡಿವೈಡ್ ಮಾಡ್ತಾರೆ ಅಂತೇಳಿ ಹೇಳ್ತಾರೆ. ಏನಾದ್ರೂ ಒಂದಕ್ಕೊಂದು ಲೆಕ್ಕ ಇದೆಯಾ? ಒಂದಕ್ಕೊಂದು ತಾಳೆ ಆಗುತ್ತೆ ಅವ್ರು ಮಾತಾಡೋ ವಿಚಾರ. ಆಮೇಲೆ ಹೇಳ್ತಾರೆ ಅದಕ್ಕೆ ಇವ್ರನ್ನೆಲ್ಲ ಪಡೆದಿದ್ದೀವಲ್ಲ ನಾವೆಂತ ದೌರ್ಭಾಗ್ಯವಂತರು, ಇವರೆಲ್ಲ ನಮ್ಮ ರಾಜ್ಯವನ್ನ ಪ್ರತಿನಿಧಿಸ್ತಾರಲ್ಲ, ಬಹಳ ಬೇಜಾರಾಗತ್ತೆ. ಆಮೇಲೆ ಇನ್ನೊಂದು ಮಾತಾಡ್ತಾರೆ ಈ ಮನುಷ್ಯ, ಕಳೆದ 12 ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ ದಕ್ಷಿಣ ಭಾರತಕ್ಕೆ ಒಳ್ಳೆಯ ಪ್ಯಾಕೇಜ್ ಕೊಟ್ಬಿಟ್ಟಿದ್ದಾರೆ, ದುಡ್ಡು ಕೊಟ್ಬಿಟ್ಟಿದ್ದಾರೆ, ಅನುದಾನ ಕೊಟ್ಬಿಟ್ಟಿದ್ದಾರೆ, ಬಹಳ ಕ್ರಾಂತಿ ಮಾಡಿದ್ದಾರೆ ಅಂತೇಳಿ ಬಾಯಿ ಬಡ್ಕೊಳ್ತಾರೆ. ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ದಕ್ಷಿಣ ಭಾರತಕ್ಕೆ ಮಹಾ ಮೋಸ ಆಗಿದೆ, ಪಂಗನಾಮ ಇಡಲಾಗಿದೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಕರ್ನಾಟಕಕ್ಕಂತೂ ಬಹಳ ದೋಖಾನೆ ಆಗಿದೆ. ಇದ್ರ ಬಗ್ಗೆ ಕಾಳಜಿ ಇದೆಯಾ? ಪ್ರಜ್ಞೆ ಇದೆಯಾ? ಅಂಕಿಅಂಶಗಳು ಗೊತ್ತಿದಾವ? ಸುಮ್ಮನೆ ಬಾಯಿ ಪಡ್ಕೊಳ್ಳೋದು ಏನ್ರಿ? ರಾಜ್ಯದ ಸಂಸದರಾಗಿದ್ದೀರಿ, ಬೆಂಗಳೂರನ್ನ ಪ್ರತಿನಿಧಿಸ್ತೀರಿ, ಬೆಂಗಳೂರಿನ ದಕ್ಷಿಣ ಭಾಗವನ್ನ ಪ್ರತಿನಿಧಿಸ್ತೀರಿ. ಸ್ವಲ್ಪ ವಿವೇಕ, ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೊಂಡು ಅದು ಸಂಸತ್ತಲ್ಲಿ ತಾನಾಡುವ ಮಾತು ಎಷ್ಟು ಪ್ರಬುದ್ಧವಾಗಿರ್ಬೇಕು ಅನ್ನೋ ವಿವೇಕನೇ ಇಲ್ಲ. ಸುಮ್ಮನೆ ಮೋದಿ ಸರ್ಕಾರಕ್ಕೆ ಬಕೆಟ್ ಹಿಡಿಯೋ ಕೆಲಸ ಮಾಡೋದ, ರಾಜ್ಯಕ್ಕೆ ಕಂಟಕ ಆಗೋದು. ನೋಡಿ ಏನು ಕಳೆದ 12 ವರ್ಷಗಳಲ್ಲಿ ಅನುದಾನ ಕೊಟ್ಟಿದೀವಿ ಹಾಗೆ ಹೀಗೆ ಅಂತೇಳಿ ನೀವು ಸುಳ್ಳನ್ನ ಪುಂಗ್ತಿರಲ್ಲ. 15ನೇ ಹಣಕಾಸು ಆಯೋಗದಲ್ಲಿ 2020-23ನ ಈ ಒಂದು ಸಾಲಿನ 15ನೇ ಹಣಕಾಸು ಆಯೋಗದ ವಿಚಾರದಲ್ಲಿ 5,495 ಕೋಟಿ ಕೊಡ್ಬೇಕಾಗಿತ್ತು. ಎಲ್ರಿ ಕೊಟ್ರು 5,495 ಕೋಟಿ. ಯಾರ್ದು ದುಡ್ಡು? ಅದು ನಮ್ಮ ದುಡ್ಡು. ಅದು ಇಲ್ಲಿ ಏನ್ ಹೇಳಿದ್ರಿ? ಇಲ್ಲ ಅದು ಏನು ಮಧ್ಯಂತರ ವರದಿ, ಹಾಗಾಗಿ ಅದು ಅಂತಿಮ ವರದಿ ಅಲ್ಲ ಅಂತ ಹೇಳಿ. ಅಂತಿಮ ವರದಿ ಆದ್ರೇನು, ಮಧ್ಯಂತರ ವರದಿ ಆದ್ರೇನು, ನಮ್ಮ ರಾಜ್ಯಕ್ಕೆ ಬರಬೇಕಾಗಿರುವ ಹಣವನ್ನ ಕೊಡೋ ವಿಚಾರದಲ್ಲಿ ಲೂಟಿ ಮಾಡಿದ್ರಲ್ಲ, ಪಂಗನಾಮ ಇಟ್ರಲ್ಲ, ಅದ್ರ ಬಗ್ಗೆ ಮಾತಾಡೋ ಧೈರ್ಯ ತಾಕತ್ತು ಇಲ್ವಾ? ಅದು ನಮ್ಮ ರಾಜ್ಯದ ದುಡ್ಡು ಅಲ್ವಾ? ನಮ್ಮ ರಾಜ್ಯದ ತೆರಿಗೆ ಹಣವಲ್ವಾ? ನಮ್ಮ ರಾಜ್ಯದ ಬಡ ಮಕ್ಕಳಿಗೆ, ಬಡವರಿಗೆ ಸಿಗಬೇಕಾದ ಹಣ ಅಲ್ವಾ? ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಬೇಕಾದ ಹಣ ಅಲ್ವಾ? ನೀವು ಕರ್ನಾಟಕದ ಪ್ರಜೆ ಅಲ್ವಾ? ಇದನ್ನ ಕೇಳೋಕೆ ನಿಮಗೆ ಧೈರ್ಯ ಇಲ್ವಾ? ತಾಕತ್ತಿಲ್ವಾ? ಅದನ್ನ ನಂತರ ಬೆಂಗಳೂರಿನ ಸಂಸದ ನೀವು, ಬೆಂಗಳೂರಿಗೆ 6,000 ಕೋಟಿ ದುಡ್ಡು ಬರಬೇಕು. 6,000 ಕೋಟಿ. ಇದನ್ನ ಕೇಳಕ್ಕಾಗಲ್ವಾ? ಏನ್ ಪ್ರಕಾಂಡ ಪಂಡಿತನ ತರ ಏನ್ ಮಾತಾಡೋದು, ವಾಗ್ಜರಿ ಲೀಲಾಜಾಲವಾಗಿ ಮಾತಾಡೋದು. 6,000 ಕೋಟಿ ದುಡ್ಡು ಬರಬೇಕಲ್ಲ, ಕೇಳಿ. ಸ್ವಲ್ಪನಾದ್ರೂ ರಾಜ್ಯದ ಬಗ್ಗೆ ಪ್ರೀತಿ. ನಾನು ಯಾವ ರಾಜ್ಯದಿಂದ ಆರಿಸಿ ಹೋಗಿದ್ದೇನೆ, ಅದರಲ್ಲೂ ಬೆಂಗಳೂರಿಂದ ಆರಿಸಿ ಹೋಗಿದ್ದೇನೆ, ಬೆಂಗಳೂರಿಗೆ 6,000 ಕೋಟಿ ದುಡ್ಡು ಕೊಡಬೇಕು ಒಕ್ಕೂಟ ಸರ್ಕಾರ, ಕೊಡ್ರಯ್ಯ ಅಂತ ಕೇಳಕ್ಕಾಗಲ್ವಾ? ನೀವು ಯಾಕೆ ಕೇಳ್ತೀರಿ? ನಿಮ್ಮ ಹಿನ್ನೆಲೆಗಳೇ ಹಾಗೆ ಅಲ್ವಾ? ನೀವು ಬಂದಿರೋ ಪರಿವಾರಗಳು, ನಿಮ್ಮ ಪಕ್ಷದ ಹಿನ್ನೆಲೆ, ನೀವೆಲ್ಲ ತಾಯ್ನಾಡಿಗೆ, ದೇಶಕ್ಕೆ ಪ್ರೀತಿ ಕೊಡೋರಲ್ಲ. ನಿಮ್ಮ ಪಕ್ಷ ಪ್ರೀತಿ. ಸುಮ್ಮನೆ ಬಾಯ್ ಬಿಡೋದು, ನಾವು ದೇಶಾಭಿಮಾನಿಗಳು, ನಾವು ರಾಷ್ಟ್ರವಾದಿಗಳು, ವ್ಯಾಧಿಗಳು. ನೀವು 6,000 ಕೋಟಿ ಬೇಕಲ್ಲ ಬೆಂಗಳೂರಿಗೆ, ಕೇಳ್ರಿ. ಅನಂತರ ನಿಮ್ಮ ನಿರ್ಮಲಾ ಸೀತಾರಾಮನ್, ಈ ಅಮ್ಮ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ಹೋಗೋದು ರಾಜ್ಯಸಭೆಗೆ, ಮತ್ತೆ ನಮ್ಮ ರಾಜ್ಯಕ್ಕೆ ದೋಖ ಮಾಡೋದು. ಎಲ್ಲಿಂದ ಬರ್ತಾರಪ್ಪ ಇವರೆಲ್ಲ? ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಿ. ಎಲ್ರಿ ಕೊಟ್ರಿ 5,300 ಕೋಟಿ? ಇದನ್ನ ಕೇಳ್ಬೇಕಲ್ವಾ ತೇಜಸ್ವಿ ಸೂರ್ಯ? ಸ್ನೇಹಿತರೆ, ಪ್ರತಿ ಸಲ ಬಜೆಟ್ನಲ್ಲೂ ಕೂಡ, ಪ್ರತಿ ವರ್ಷವೂ ಕೂಡ ಈ ತೆರಿಗೆ, ಸೆಸ್ ಸಂಗ್ರಹ ನೋಡಿ, ನಾವು ಈ GST ಸಂಗ್ರಹ ಮಾಡೋದ್ರಲ್ಲಿ ದೇಶದಲ್ಲಿ 2ನೇ ಸ್ಥಾನ, ನಾವು 2ನೇ ಸ್ಥಾನದಲ್ಲಿದ್ದೇವೆ. ಈ ಎಲ್ಲ ಅನುದಾನ ಹಂಚಿಕೆ, ನಮಗೆ ಬರಬೇಕಾದ ದುಡ್ಡು ಪ್ರತಿ ಸಲ ನಮಗೆ 30,000-40 ಸಾವಿರ ಕೋಟಿ ಲಾಸ್ ಆಗ್ತಾ, ಅಂದ್ರೆ ದೋಖ ಆಗ್ತಾ ಇದೆ. ಇದು ಅನ್ಯಾಯ ಅಲ್ವಾ? ಮತ್ತೆ ಇದ್ರ ಬಗ್ಗೆ ಮಾತಾಡಕ್ ತಾಕತ್ತಿಲ್ವಾ? ಬಾಯ್ ಬಿಟ್ರೆ ಪಾಕಿಸ್ತಾನ, ಮುಸ್ಲಿಮು, ಅಲ್ಲಿ ಪಾಪ ಆಂಧ್ರ ಮತ್ತು ತೆಲಂಗಾಣ ಡಿವೈಡ್ ಆದ್ರೆ ಅದನ್ನ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡೋದು ಏನ್ರಯ್ಯ? ನೀವು ಎಲ್ಲಿಂದ ಬರ್ತೀರಿ? ಸ್ವಲ್ಪನಾರು ಜನರ ಬಗ್ಗೆ, ತನ್ನ ತಾಯ್ನಾಡಿನ ಬಗ್ಗೆ ಪ್ರೀತಿ ಬೇಡ್ವಾ? ಬೆಂಗಳೂರಲ್ಲಿ ಟ್ರಂಕ್ ಇಟ್ಕೊಂಡು ರಸ್ತೆಗಳು ಇದಾದ್ರೆ ಹೋರಾಟ ಮಾಡೋದು, ಅವೆಲ್ಲ ಮಾಡ್ತೀರಿ. ಇದ್ರ ಬಗ್ಗೆ ಮಾತಾಡಕ್ಕಾಗಲ್ವಾ? LPG ಗ್ಯಾಸ್ ತರ ಜಾಸ್ತಿ ಆಯ್ತಲ್ಲ, ಇದ್ರ ಬಗ್ಗೆ ಮಾತಾಡಕ್ಕಾಗಲ್ವಾ? ಬಹಳ ಇವರೆಲ್ಲ ಸಂಸದರುಗಳಾಗಿದ್ದಾರೆ, ಇಂಥವ್ರನ್ನೆಲ್ಲ ಆರಿಸ್ತಾರಲ್ಲ. ನಮ್ಮ ದೌರ್ಭಾಗ್ಯ ಇದು, ನಮ್ಮ ದೌರ್ಭಾಗ್ಯ. ಆನಂತರ ಇವರ ವಿಚಾರಗಳು, ಒಬ್ಬ ಗಂಭೀರವಾಗಿ, ಒಬ್ಬ ಜವಾಬ್ದಾರಿಯುತವಾದ ಸಂಸದರಾಗಿ ಇವರು ಮಾಡಿರೋಂಥ ಅವಾಂತರಗಳು, ಆ ವಿಮಾನದಲ್ಲಿ ಎಕ್ಸಿಟ್ ಗೇಟ್ ಇದು ಮಾಡಿದ್ದು,
ಆಮೇಲೆ ಅಮೆರಿಕಕ್ಕೆ ಹೋಗ್ಬಿಟ್ಟು ನಾನು ಟ್ರಂಪ್ ಹತ್ರ ನಮ್ಮ ಮೋದಿಯನ್ನು ಹೇಳ್ ಕಳಿಸಿದ್ದಾರೆ, ಅವ್ರ ಹತ್ರ ಏನೋ ವಿಶೇಷವಾಗಿ ಮಾತಾಡಬೇಕು ಅಂತ ಹೇಳಿ ಅಲ್ಲೇನೋ ಮುಜುಗರಕ್ಕೆ, ಭಾರತದ ಮುಜುಗರಕ್ಕೆ ಒಳಗಾಗುವಂತೆ ಮಾಡಿದ್ದು. ಬಾಯ್ ಬಿಟ್ರೆ ಒಂದು ಧರ್ಮವನ್ನ ಟಾರ್ಗೆಟ್ ಮಾಡೋದು, ಪಂಚರಾಕರು ಅನ್ನೋದು. ಪಂಚರಾಕರು ಏನು ಪರೀಕ್ಷೆಯಲ್ಲಿ ಟಾಪರ್ಗಳಾದ್ರಲ್ಲ, ಹೆಂಗಾದ್ರು ಮುಸ್ಲಿಮರು ಅಂದ್ರೆ ಬರೀ ಪಂಚರಾಕೋದು ಅಂತ ಹೇಳೋದು, ಮತ್ತೆ ಮುಸ್ಲಿಮರ ಬಗ್ಗೆನೇ ಟಾರ್ಗೆಟ್ ಮಾಡೋದು, ಪಾಕಿಸ್ತಾನ ಮಾತಾಡೋದು, ಮತ್ತೆ ಪರೀಕ್ಷೆಗಳಲ್ಲಿ ಟಾಪರ್ಗಳಾದ್ರಲ್ಲಪ್ಪ, ಹೆಂಗಾದ್ರು ಮತ್ತೆ ಯಾಕೆ ಅವ್ರಿಗೆ ಬುದ್ಧಿ ಇಲ್ಲ ಅಂತಾನ? ಬುದ್ಧಿ ನಿಮಗಿಲ್ಲ, ನಿನಗಿಲ್ಲ. ತನ್ನ ರಾಜ್ಯದ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇಲ್ಲ, ತನ್ನ ರಾಜ್ಯದ ಬಗ್ಗೆ ಪ್ರೀತಿ ಇಲ್ಲ, ಕಾಳಜಿ ಇಲ್ಲ. ನಾನು ಬರೀ ಕೇವಲ ಮೋದಿ ಸರ್ಕಾರಕ್ಕೆ ಬಕೆಟ್ ಹಿಡಿತೀನಿ ಅಂದ್ರೆ ಯಾಕ್ರಿ ಬರ್ತೀರಿ? ಯಾಕೆ ಬರ್ತೀರಿ? ರಾಜ್ಯದ ಏನು ಸಂಸದರಾಗಿ ಯಾಕೆ ಬರ್ತೀರಿ? ಹಂಗ ನೋಡಿದ್ರೆ ಈ ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ ಅಲ್ಲೆಲ್ಲ ಸ್ವಲ್ಪ ಪ್ರಾದೇಶಿಕ ಪಕ್ಷಗಳು ಮತ್ತು ಒಂದಷ್ಟು ಕಾಂಗ್ರೆಸ್ ಇವೆಲ್ಲ ಕೂಡ ಸಂಸತ್ತಲ್ಲಿ ಮಾತಾಡ್ತಾರೆ ತಮ್ಮ ರಾಜ್ಯದ, ಅವರ ರಾಜಕೀಯ ಭಿನ್ನಾಭಿಪ್ರಾಯಗಳು ಬೇರೆ ಏನೇ ಇರಲಿ, ಕೊನೆ ಪಕ್ಷ ತಮ್ಮ ರಾಜ್ಯದ ಬಗ್ಗೆ ಮಾತಾಡ್ತಾರೆ ಅವರು. ನಮ್ಮ ದುರಂತಗಳು, ದೌರ್ಭಾಗ್ಯ ಏನಾದ್ರು ಪ್ರತಿ ಸಲ ಇವರೇ ಆರಿಸಿ ಬರ್ತಾರೆ. ಬಿಜೆಪಿಯವರು ನಮ್ಮ ರಾಜ್ಯಕ್ಕೆ ದೋಖಾ ಮಾಡ್ತಾರೆ. ಅನ್ಯಾಯ ಆದ್ರೆ ಇವ್ರು ಮಾತೇ ಆಡಲ್ಲ. ಅವ್ರಿಗೆ ಗೊತ್ತಿದೆ, ಬಿಜೆಪಿ ಹೈಕಮಾಂಡ್ನವ್ರಿಗೆ ನಮ್ಮ ರಾಜ್ಯದ ಬಿಜೆಪಿ ಸಂಸದರು ಕರ್ನಾಟಕದವ್ರನ್ನ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ಗೊತ್ತಿದೆ ಅಂತೇಳಿ ಅವ್ರು ಕೊಡದೇ ಇಲ್ಲ. ಅವ್ರನ್ನೆಲ್ಲ ಆಯ್ಕೆ ಮಾಡ್ತಾರಲ್ಲ, ಆಯ್ಕೆ ಮಾಡ್ತೀವಲ್ಲ, ನಾವು ಜಾಗೃತರಾಗಬೇಕಾಗಿದೆ. ಸುಮ್ಮನೆ ರಾಷ್ಟ್ರಭಕ್ತಿ, ದೇಶ ಪ್ರೇಮ ಅಂತ ಇವರೆಲ್ಲ ನಾನ್ಸೆನ್ಸ್. ಮತ್ತೊಂದು ಹಾಗೆ ನಾವು ಇವನ್ನೆಲ್ಲ ಜನಕ್ಕೆ ತಿಳಿ ಹೇಳ್ತಾ ಇರಬೇಕು. ಇಲ್ಲ ಅಂದ್ರೆ ನಾವು ಇವ್ರು ಹೇಳಿದ್ದೇ ಸತ್ಯಗಳು ಅನ್ಕೊಂಡ್ಬಿಡ್ತಾರೆ. ನೋಡಿ, ಇವರೆಲ್ಲ ನಾಡ ಕಂಟಕರು. ಅತಿ ಹೆಚ್ಚು ಬಿಜೆಪಿಯ ಸಂಸದರು ಸಂಸತ್ತಲ್ಲಿದ್ದಾರೆ. ನಮ್ಮ ರಾಜ್ಯದ ಬಗ್ಗೆ ಒಂದೇ ಒಂದು ಬಾಯಿ ಬಿಡಲ್ಲ ಇವರು, ಒಂದೇ ಒಂದು ಬಾಯಿ ಬಿಡಲ್ಲ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.